ನಾವಿವತ್ತು ಹೊರಗೆ ಹೊರಟಿದ್ದೀವಿ. ಬೈಕ್ ಬುಕ್ ಮಾಡೋಣ ಅಂತ ಹೋಗ್ತಾ ಇದ್ದು, ಹಾಗಾಗಿ ಹೊರಟಿದ್ರು ನಮ್ಮ ಮನೆಯವರು. ಸೊ ಹಾಗಾಗಿ ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೆ ಜೊತೆಲಿ ಹೋಗ್ತಾ ಇದ್ದೀವಿ. ಯಾವ ಗಾಡಿ ಅಂದರೆ ಎಕ್ಸ್ಪಲ್ಸ್, ಯಾವ ಗಾಡಿ ರೀ? Xpulse 200. Xpulse 200 4V ಅಂತ. ಸೊ ಆ ಗಾಡಿಯನ್ನು ಬುಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಾವು ಇವತ್ತು. ನಮ್ಮಿಬ್ರಿಗೂ ಏನು ಗಾಡಿ ಕ್ರೇಜ್ ಇಲ್ಲ, ಹಾಗಾಗಿ ಅವರಿಗೆ ವಿಡಿಯೋಗೆ ಅವಶ್ಯಕತೆ ಇತ್ತು ಸ್ವಲ್ಪ, ಹಾಗಾಗಿ ಈ ಗಾಡಿ ತೊಗೊಳ್ತಾ ಇರೋದು. ಈಗಿರೋ ಗಾಡೀಲಿ ಲಾಂಗ್ ಡ್ರೈವ್ ಹೋಗ್ಲಿಕ್ಕಾಗಲ್ಲ ಅಂತ ಅಷ್ಟೇ. ಮತ್ತು ನಾನು ಸದ್ಯಕ್ಕೆ ನೋಡಿರಲಿಲ್ಲ, ರೆಡ್ ಕಲರ್ ನೋಡಿದ್ದೆ, ಮತ್ತು ವೈಟು ಬ್ಲಾಕು ಎಲ್ಲ ಇದೆಯಂತೆ. ಸೊ ಅದರಲ್ಲಿ ಯಾವುದು ಚೆನ್ನಾಗಿದೆ ನೋಡಿ ಆಮೇಲೆ ಇಷ್ಟ ಆದರೆ ಯಾವ ಕಲರ್ ಬೇಕು ಅಂತ, ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಲ್ಲಿ ಹೋಗಿ ಬಗ ಶೋರೂಮಲ್ಲಿ ಈಗ ಒಂದು 4-5 ಡೇಸ್ ಆಯಿತು, ಈಗ ಬಿಟ್ಟಿದ್ದಾರಂತೆ. ಹಾಗಾಗಿ ಅವತ್ತು ಬರೋಕ್ಕೆ ಹೇಳಿದ್ರು, ನಮಗೆ ಅವತ್ತು ಟೈಮ್ ಇರಲಿಲ್ಲ. ಸೊ ಇವತ್ತು ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಬನ್ನಿ ನೋಡೋಣ ಯಾವ ಕಲರ್ ಚೆನ್ನಾಗಿರುತ್ತೆ, ಶೋರೂಮ್ ಹೇಗಿದೆ ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಏನು ತೊಂದರೆ ಇಲ್ಲ, ಗಾಡಿ ನೋಡು ಎಲ್ಲದನ್ನು. ಅದೇ ಗಾಡಿ ಇಲ್ಲಿ ಮುಂದೆ ಇರೋದು ಬ್ಲೂ ಕಲರು ಮತ್ತು ರೆಡ್ಡು, ಅದು ಬೇರೆ, ಅದು ಹಳೆ ವರ್ಷನ್. ನೋಡಿ ಇವಾಗ ನಾವು ಶೋರೂಮ್ ಒಳಗೆ ಬಂದು ಇಲ್ಲಿ ಬರ್ತಿದ್ದಾಗೇ ಬ್ಲೂ ಕಲರು ಮತ್ತು ರೆಡ್ ಕಲರ್ ಎಲ್ಲ ನಿಲ್ಲಿಸಿದ್ರು. ಆಲ್ರೆಡಿ ನಾನು ರೆಡ್ ಕಲರ್ ನೋಡಿದ್ದೆ ಕಿರಣ್ ಅವ್ರ ಹತ್ರ. Xpulse 200 4V ಎಲ್ಲ ಬಂದಿತ್ತು, ಹಾಗೆ ನೋಡ್ತಾ ಹೋಗ್ತಾ ಇದ್ದೀನಿ. ಇದು ಲೇಟೆಸ್ಟ್ ಇಂಜಿನ್, ಇದು V4 ಇಲ್ಲೇ ಇಲ್ವಾ? ಇದಕ್ಕೋಸ್ಕರ ವೇಟ್ ಮಾಡಿದ್ದು, ಇಲ್ಲೇ ಇಲ್ವಾ V4? ಗ್ರಾಫಿಕ್ಸ್ ಚೇಂಜ್ ಇದೆ ಅಲ್ವ, ನಮ್ಗೆ ಗೊತ್ತಾಗಲ್ವ? ಅದು ವೈಟ್ ಬೇರೆ ಥರ ಬರುತ್ತೆ ನೆಕ್ಸ್ಟು. ಸೇಮ್ ಇದಲ್ಲ, ಇದಕ್ಕಿಂತ ಚೆನ್ನಾಗಿರುತ್ತೆ. ಇಲ್ಲ, ಇದು ಏನು ಇಲ್ಲಿ ಬ್ಲ್ಯಾಕ್ ಕಾಣಿಸ್ತಾ ಇದೆ, ಇದು ವೈಟ್ ಮತ್ತು ಬ್ಲೂಲಿ ಇರುತ್ತೆ, ಡಾರ್ಕ್ ಬ್ಲೂಲಿ. ನಾವು ಆ್ಯಕ್ಚುಲಿ ವೈಟ್ ಮತ್ತು ಬ್ಲೂ ಅಲ್ಲಿ ನೋಡೋಕ್ಕೆ ಅಂತಲೇ ಹೋಗಿದ್ದು. ಬಟ್ ನಾವು ಒಂದಿನ ಲೇಟ್ ಆಗಿದ್ದಕ್ಕೆ ಬಂದಿದ್ದಷ್ಟು ಗಾಡಿಗಳೆಲ್ಲ ಸೇಲ್ ಆಗಿಬಿಟ್ಟಿತ್ತು. ಸೊ ಹೊಸದಿನ ಬರೋದು ಇನ್ನು 20 ಡೇಸ್ ಅಂತ ಹೇಳಿದರು. ಸೊ ಹಾಗಾಗಿ ಇರೋ ಬೈಕಲ್ಲೇ ಯಾವ್ದು ಚೆನ್ನಾಗಿದೆ, ಹೇಗೆ ಏನು ಅಂತ ನೋಡ್ತಾ ಇದ್ದೀವಿ. ನೋಡೋಣ ಕೇಳೋಣ. ರ್ಯಾಲಿ ಕಿಟ್ ಬಂದರೆ ಇನ್ನೂ ಟೈರ್ ಎಲ್ಲ ಡಿಫ್ರೆಂಟಾಗಿ ಬರುತ್ತೆ. ಇದು ಇನ್ನು ಇದೇನು ಹೈಟ್ ಎಲ್ಲ ಜಾಸ್ತಿ ಆಗಿದೆ, ಇದು ರ್ಯಾಲಿ ಕಿಟ್ ಹಾಕಿರೋದ ಅಂತ. ಇದು ನೋಡೋಣ, ಕೇಳೋಣ, ವಿಚಾರಿಸೋಣ. ಸೀಟ್ ಕಿಟ್ ಎಲ್ಲ ಡಿಫ್ರೆಂಟ್ ಆಗಿದೆ ನೋಡಿ. ನೋಡಿ ಆ ಸೀಟ್ಗೂ ಡಿಫ್ರೆನ್ಸ್ ಇದೆ. ಅದೇ ರ್ಯಾಲಿಗೆ ಹೋಗಂಗಿದೆ, ಅದು ಮಾಮೂಲಿ ನಿಮ್ಮ ಹತ್ರ ಇದೆಯಲ್ಲ. ಸ್ಟ್ಯಾಂಡ್ ಸ್ವಲ್ಪ ಹೈಟ್ ಬಂದಿದೆ, ಹೈಟಲ್ಲಿದೆ ಅದು. ಮತ್ತು ಅದೇ ಬೈಕಲ್ಲಿ ರ್ಯಾಲಿ ಕಿಟ್ ಅಂತ ಒಂದು ಬೈಕ್ ಇತ್ತು. ಅಂದರೆ ರ್ಯಾಲಿ ಕಿಟ್ ಅಂದರೆ ಈಗ ಏನು ಬೈಕ್ ಇರುತ್ತೆ ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸೋದು, ಅಂದರೆ ನಮಗೆ ಯಾವ್ಯಾವ ಥರದ್ದು ಬೇಕು ಆ ಥರ. ಸೊ ಹಾಗಾಗಿ ಅದು ಫುಲ್ಲು ರೆಡಿ ಆಗಿತ್ತು. ಸೊ ಅದು ನನಗೆ ಅಷ್ಟು ಗಾಡಿಗಳೆಲ್ಲ ಅದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿತ್ತು, ಮತ್ತು ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಹೈಟಲ್ಲಿತ್ತು, ಸ್ವಲ್ಪ ನೋಡೋಕ್ಕೆ ಅದು ಖುಷಿ ಆಗ್ತಾಯಿತ್ತು. ಅದೇನಂದರೆ ಸ್ವಲ್ಪ ಅದು ಹಳೆ ವರ್ಷನ್ ಆಗಿತ್ತು, ಸೊ ಈ ವರ್ಷನ್ದು ಅಲ್ಲ ಅದು. ಸೊ ಹಾಗಾಗಿ ಆ ಗಾಡಿನೇ ಸ್ವಲ್ಪ ನಂದು ಒಲವೆಲ್ಲ ಸ್ವಲ್ಪ ಆಚೆ ಇರೋದ್ರಿಂದ ಆ ಗಾಡಿನೇ ಸ್ವಲ್ಪ ನೋಡ್ತಾ ಇದ್ದೆ. ಚೆನ್ನಾಗಿದೆಯಾ? ಇದಕ್ಕಿಂತ ಇನ್ನೂ ಅಲ್ಲ, ಈಗ ಆ ಥರ ತಗೊಳಕ್ಕಾಗಲ್ಲ, ಈಗ ಅದೇ ಥರ ತಗೊಳ್ಳೋದು, ಆಮೇಲೆ ಅದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಸೋದು, ಆಮೇಲೆ ಎಲ್ಲ ಇಲ್ಲೇ ಮಾಡ್ಕೊಡೋದು ರ್ಯಾಲಿ ಕಿಟ್ನ. ನಾನು ನಿನ್ಗೆ ಹೇಳ್ತೀನಿ ಬಾ. ಈ ಶೋರೂಮ್ಗಳಲ್ಲಿ ಫಸ್ಟ್ ಓಡಿಸಾದ್ಮೇಲೆ ರ್ಯಾಲಿ ಕಿಟ್ ಅಂತ ಆಮೇಲೆ ಹಾಕಿಸ್ಕೊಬೋದು ನಾವು. ಒಂದು 30,000 ಎಕ್ಸ್ಟ್ರಾ ಖರ್ಚಾಗುತ್ತೆ ಅದಕ್ಕೆ. ನೋಡಿ ಹಂಗಿದ್ದು ಗಾಡಿ, ಅದು ಹಂಗಿರೋದು ಹಳೆ ಗಾಡಿ, ಅದನ್ನು ರ್ಯಾಲಿ ಕಿಟ್ ಮಾಡಿ ಹಿಂಗೆ ಹಾಕಿರೋದು ಇದನ್ನ. ಆ್ಯಕ್ಚುಲಿ ನನಗೆ ಹೇಳ್ಬೇಕು ಅಂದರೆ ಅಲ್ಲಿರೋ ಬೈಕ್ಗಳು ಯಾವುದೂ ಇಷ್ಟ ಆಗಲಿಲ್ಲ. ಮತ್ತು ಅಲ್ಲಿ ರ್ಯಾಲಿ ಕಿಟ್ ಒಂದು ರೆಡಿಯಾಗಿ ನಿಂತಿತ್ತಲ್ಲ, ಸೊ ಎಲ್ಲ ರೆಡಿ ಮಾಡಿ ನಿಂತಿತ್ತಲ್ಲ, ಆ ಗಾಡಿ ಸ್ವಲ್ಪ ನನಗೆ ಇಷ್ಟ ಆಗಿತ್ತು. ಆದರೂ ಏನು ತುಂಬ ಅಲ್ಲ, ಓಕೆ ಅದೊಂದು 50 ಇದೊಂದು 50. ಬಟ್ ನಮ್ಮನೆಯವರು ಮೊದಲೇ ಅವ್ರು ಏನು ಹೇಳ್ತಾರೋ ಅದಕ್ಕೆ ಒಪ್ಕೊಬಿಡ್ಬೇಕು, ಇಲ್ಲಾಂದರೆ ನಾವು ಸುಮ್ಮನೆ ನನ್ನ ಜೊತೇಲಿ ಕರ್ಕೋಗೋದಷ್ಟೇ. ನೀನು ಯಾವ್ದು ಹೇಳ್ತೀಯ ಅದೇ ಫೈನಲ್ ಅಂತಾರೆ. ಬಟ್ ಅವ್ರು ಯಾವ್ದು ಇಷ್ಟಪಟ್ಟಿರ್ತಾರೆ ಕೊನೆಗೆ ಅದಕ್ಕೆ ನಾನು ಬರೋವರೆಗೂ ಅಲ್ಲಿವರೆಗೂ ಹೇಳ್ತಾನೇ ಇರ್ತಾರೆ. ಸೊ ಹಾಗಾಗಿ ಅವ್ರನ್ನ ಒಪ್ಸೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೂ ನನಗೆ ಅನಿಸಿದ್ದು, ನನಗೆ ಅಲ್ಲಿರೋ ಬೈಕ್ಗಳಲ್ಲಿ ಅಷ್ಟೇನು ಲೈಕ್ ಆಗಲಿಲ್ಲ, ಬಟ್ ರ್ಯಾಲಿ ಕಿಟ್ಟು ಒಂಚೂರು ನೋಡೋಕ್ಕೆ ಉತ್ತಮ ಆಗಿತ್ತು, ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನೇ ನೋಡ್ತಾ ಇದ್ದೆ. ನಮ್ಮ ಮನೆಯವ್ರಿಗೆ ಅದರಲ್ಲೇ ಓಕೆ ಪರವಾಗಿಲ್ಲ ಅಂತ ಹೇಳ್ಕೊಂಡು ಕೂತಿದ್ದೆ. ಹಂಗಲ್ಲ, ಅದು ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಏನೇನೋ ಹೇಳೋದಲ್ಲ, ಏನೇನೋ ಸುಮ್ಮನೆ ಬಾಯಿ ಬರುತ್ತೆ ಅಂತ ಮಾತಾಡೋದಲ್ಲ ಅದು. ಒಂದ್ಸರಿ ಕೇಳಿ ನೋಡೋಣ, ರ್ಯಾಲಿ ಕಿಟ್ ಹಾಕೋಕ್ಕಿಂತ ಮುಂಚೆ ನಾವು ಇದನ್ನೇ ಚೇಂಜ್ ಮಾಡ್ತೀನಿ ಅಂತ ಸ್ವಲ್ಪ ಏನಾದರೂ ಕಡಿಮೆ ಇದೆಯೋ, ಯಾಕಂದರೆ ಇದು ನಾವು ಯೂಸ್ ಮಾಡಿರಲ್ವಲ್ಲ ವೀಲ, ಹಾಗಾಗಿ ಸ್ಟಾರ್ಟಿಂಗಿಗೆ ರ್ಯಾಲಿ ಕಿಟ್ ಹಾಕೊಡ್ತಾರೆ, ಕೇಳಿ ಒಂದ್ಸರಿ ಹೇಳ್ತೀನಿ, ಹಾಗಿರುತ್ತೆ ನೋಡೋಣ. ಅದಕ್ಕೇನು ಅಂತ ಎಷ್ಟು ನನಗೆ ಗೊತ್ತು, ನಾನು ವಿಚಾರಿಸ್ತೀನಿ. ಇಷ್ಟು ವರ್ಷದ ವೀಡಿಯೋ ಮಾಡ್ತಾಯಿದ್ದೀನಿ, ಇಷ್ಟು ಹಿಂದಿಂದ ಈ ಬೈಕಿಂದು ಗೊತ್ತಿಲ್ಲದೇ ವೀಡಿಯೋ ಮಾಡ್ತೀನಿ. ನಾವು ಸುಮ್ಮನೆ ಬಂದು ದುಡ್ಡು ಮಾತಾಡ್ತೀನಿ ಎಲ್ಲದನ್ನು. ಆ್ಯಕ್ಚುಲಿ ನನಗೆ ಹೇಳಬೇಕು ಅಂದರೆ ಅಲ್ಲಿ ಬೈಕ್ಗಳೇ ಇಷ್ಟ ಆಗಲಿಲ್ಲ ನನಗೆ. ಎಲ್ಲ ನಮ್ಮ ಮನೆಯವ್ರ ಹತ್ರ ಯಾವ ಬೈಕ್ ಇದೆ ಅದನ್ನೇ ನೋಡ್ದಂಗೆ ಆಗ್ತಿತ್ತು. ಸೊ ರ್ಯಾಲಿ ಕಿಟ್ ಒಂದು ಹಾಕಿರೋ ಒಂದು ಬೈಕ್ ರೆಡಿ ಇದ್ದಿದ್ದು ನೋಡೋಕೆ ಒಂಚೂರು ಚೆನ್ನಾಗಿತ್ತು. ಸೊ ಹಾಗಾಗಿ ಪರವಾಗಿಲ್ಲ, ಓಕೆ ಅನ್ಕೊ ಬಂದಿದ್ದೆ.
ಈಗ ಹೇಗಿದ್ರು ಬಂದಿದ್ವಲ್ಲ, ಹಾಗಾಗಿ ಒಂದು ಹಿಮಾಲಯ ಗಾಡಿ ನೋಡ್ಕೊಂಡ್ಬಿಟ್ಟು ಬರೋಣ, ಶೋರೂಮ್ ಹೋಗೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ನೋಡೋಣ ಹಿಮಾಲಯ ಗಾಡಿ ಹೇಗಿದೆ ಅಂತ. ಹೇಗಿದೆ ಏನು ಸಖತ್ತಾಗಿದೆ, ಬಟ್ ಅದ್ರದಿಂದ ನೋಡಿಲ್ಲ, ನೋಡೋಣ ಬನ್ನಿ. ಇದೇ ಹಿಮಾಲಯನ ಇದಲ್ಲ ನೋಡಿ. ಇವಾಗ ನಾವು ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ ಬಂದು ಮಾತ್ರ ಶೋರೂಮ್ ನೋಡೇ ನನಗೆ ಖುಷಿಯಾಗೋಯ್ತು. ಯಾಕಂದರೆ ಆ ಶೋರೂಮ್ಗಿಂತ ನನಗೆ ಅದು ಅಲ್ಲಿ ಹೋದಾಗ ಮಾಮೂಲಿ ಅನಿಸ್ಬಿಡ್ತು, ನನಗೆ ಸ್ಪೆಷಲ್ ಅಂತ ಏನು ಅನ್ನಿಸ್ಲಿಲ್ಲ. ಬಟ್ ಈ ಶೋರೂಮ್ ಮಾತ್ರ ಸ್ವಲ್ಪ ನೋಡೋಕ್ಕೆ ಖುಷಿಯಾಗಿತ್ತು. ಏನಂದರೆ ಆ ಬೈಕ್ಗಳು ಮಾಮೂಲಿ ನಾರ್ಮಲ್ ಅನ್ನಿಸ್ಬಿಡ್ತು. ಈಗ ನಮ್ಮ ಮನೆಯವ್ರ ಹತ್ರ ಏನಿದೆ ಅದರಲ್ಲೇ ಸ್ವಲ್ಪ ಆಲ್ಟ್ರೇಷನ್ ಮಾಡ್ದಂಗಿತ್ತು ಬಿಟ್ಟರೆ, ಈ ಗಾಡಿ ಮಾತ್ರ ಸಕ್ಕತ್ತಾಗಿದ್ದು. ಮಾತ್ರ ಒಂದಕ್ಕಿಂತ ಒಂದು ತುಂಬ ಇಷ್ಟ ಆಯಿತು ನನಗೆ. ಹಾಗೆ ನೋಡ್ತಾ ಹೋಗ್ತಾ ಇದ್ದೀನಿ ಯಾವ ಚೆನ್ನಾಗಿದೆ ಏನು ಎತ್ತ ಅಂತ. ನೋಡಿ ಒಳಗೆ ಶೋರೂಮ್ ಏನು ಸಖತ್ತಾಗಿದೆ ಅಂತ ನೀವೇ ಅಬ್ಸರ್ವ್ ಮಾಡಿ. ಬೇಕಾದರೆ ನಾನು ಆ ಶೋರೂಮಲ್ಲಿ ಹೇಗೆ ಕಾಣಿಸ್ತಾ ಇದ್ದೆ, ಈ ಶೋರೂಮಲ್ಲಿ ಹೇಗೆ ಕಾಣಿಸ್ತಾ ಇದ್ದೆ ಅಂತ ಅದರಲ್ಲೂ ಗೊತ್ತಾಗುತ್ತೆ ಕ್ವಾಲಿಟಿ ಎಲ್ಲ ಹೇಗೆ ಏನು ಅಂತ. ಇದು ಹಿಂಗೆ ಶಾರ್ಟ್ ಇದೆ, ಚೆನ್ನಾಗಿದೆ ಗಾಡಿ. 2.5 2,55,000 ಆಗುತ್ತೆ. ಹಿಮಾಲಯನೇ ಜಾಸ್ತಿ ಇದಕ್ಕಿಂತ. ಹಿಮಾಲಯನ್ ಜಾಸ್ತಿ ಸರ್. ಹಾಂ ಹಿಮಾಲಯನ್ ಜಾಸ್ತಿ. ಇದು ಬಟ್ ರಿಪೇರ್ ಮೀಟರ್ ಬರುತ್ತೆ. ಇದು 40 35 ಸಿಟಿ 40 42 ಎಕನಾಮಿಕ್ಸ್ ಕೂಡ ಇದೆ. ಹಿಮಾಲಯ ಅರೌಂಡ್ 30 ಕೊಡುತ್ತೆ, 35 ಕೊಡುತ್ತೆ. 35 ಇದು ಮಾತ್ರ ಗಾಡಿಗಳು ಲುಕ್ ಸಖತ್ತಾಗಿದೆ ಅಲ್ವ ಇವು. ಇದಕ್ಕಿಂತ ಸ್ವಲ್ಪ ಅದು ಶಾರ್ಟ್ ಇದೆ ಅದು. ಹಾಂ ಇದು ನೋಡಿ, ಇದು ಯಾವುದು ಇದು? ಇದು ನ್ಯೂ ಕ್ಲಾಸಿಕ್, ನ್ಯೂ ಕ್ಲಾಸಿಕ್ 350cc. ಕಿಕ್ ಸ್ಟಾರ್ಟ್ ಅವೈಲೇಬಲ್ ಇಲ್ಲ. ಮೊದಲಿಗಿನ ಇವಾಗ ಕಂಫರ್ಟ್ ಜಾಸ್ತಿ ಇದೆ. ಇದ್ರಲ್ಲ ವೈಟ್ ಸೀಟ್ ಮಾಡಿದ್ದಾರೆ. ಇಲ್ಲ ಅದು ಡೈರೆಕ್ಟ್ ಬಿಟ್ಟರೆ ಅದು ತುಂಬ ಕಂಫರ್ಟ್, ಇದಕ್ಕಿಂತ ಕಂಫರ್ಟ್ ಇದೆ. ಚಿಕ್ಕದಿದೆ, ಕಂಫರ್ಟ್ ಜಾಸ್ತಿ ಇರುತ್ತೆ. ಓಹೋ ಸಖತ್ತಾಗಿದೆ ಅಲ್ವಾ ಮಾತ್ರ. ನೋಡಿ. ಮತ್ತು ನಮ್ಮನೆಯವರು ಈಗ ಇದರಲ್ಲಿ ಹೈಟ್ ಟೆಸ್ಟ್ ಮಾಡ್ತೀನಿ ಅಂತ ಹೋಗಿದ್ದಾರೆ. ಅಂದರೆ ಅವರ ಹೈಟಿಗೆ, ಅಂದರೆ ಗಾಡಿ ಹೈಟಿಗೆ ಹೇಗಿದೆ ನೋಡೋಣ ಅಂತ. ಓಹೋ ಹೆಂಗೆ ಕಾಣುತ್ತೆ ಗಾಡಿ? ನೀವು ಕುಳ್ಕೊಂಡಿದ್ರಿಂದ ಇದೇ ಸೂಟ್ ಆಗುತ್ತೆ. ಗಾಡಿ ಮಾತ್ರ ಸ್ಟಿಲ್ಡಿ ಆಗಿದೆ. ಏನಿಸ್ತು ನಿನ್ನ ಒಪಿನಿಯನ್ ಏನು? ಹಿಮಾಲಯನ್ಕಿಂತ ಇದೇ ಚೆನ್ನಾಗಿದೆ. ನಂಗೆ ಹಿಮಾಲಯನ ಈ ಥರ ಫೀಲ್ ಮಾಡಿದ್ದೆ ನಾನು. ಹೌದಾ? ಅಂದರೆ ಶಾರ್ಟ್ ಇರುತ್ತೆ, ಸ್ವಲ್ಪ ಲೆಂತ್ ಕಡಿಮೆ ಇರುತ್ತೆ. ಹಾಂ, ಹೀಗೆ ಇನ್ನೇನು ಎಕ್ಸ್ಪಲ್ಸಿಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ 60,000 ಜಾಸ್ತಿ. 60. ಎಕ್ಸ್ಪಲ್ಸ್ 170-80 ಬೀಳ್ತಾ ಇದೆ. ಇದು ಒಂದು ಇನ್ನೂ 255 ಅಲ್ಲ. 2,55,000 ಆನ್ ರೋಡ್ 350cc. ಮತ್ತೆ ಎಕ್ಸ್ಟ್ರಾ ಅದೆಲ್ಲ ನಿಮಗೆ ಅರೌಂಡ್ 17,000-18,000 ರೂಪೀಸ್ ಆಗುತ್ತೆ. ಎಕ್ಸ್ಟ್ರಾ ಆಗುತ್ತೆ. ಅದು ಎಕ್ಸ್ಟ್ರಾ ಫುಡ್ ಪೇಸ್, ಕಂಫರ್ಟ್, ಲಾಂಗ್ ರೈಡ್ಸ್ಗೆ. ನೋಡಿ, ಆ್ಯಕ್ಚುಲಿ ನಾವು ಗಾಡಿ ಇವತ್ತು ಬುಕ್ ಮಾಡೋಣ ಅಂತಲೇ ಬಂದಿದ್ದು. ಯಾಕಂದರೆ ನಾವು ನಮ್ಮನೆಯವ್ರು ಮುಂಚೆಯಿಂದನೇ ಹೇಳ್ತಾಯಿದ್ರು. ಸೊ ಹಾಗಾಗಿ ಬೈಕ್ ಫಿಕ್ಸ್ ಆಗಿತ್ತು, ಈ ಬೈಕೇ ತಗೊಳ್ಳೋದು ಅಂತ ಬುಕ್ ಮಾಡೋಣ ಅಂತಲೇ ಬಂದಿದ್ದು. ಸೊ ನಾವು ಅಂದ್ಕೊಂಡಿದ್ದು ಕಲರ್ ಇರಲಿಲ್ಲ ಅಂತ ಈ ಶೋರೂಮಿಗೆ ಬಂದು, ಮತ್ತು ಈ ಶೋರೂಮಿಗೆ ಬಂದಮೇಲೆ ನಮ್ಮದು ಪ್ಲಾನೇ ಚೇಂಜ್ ಆಗಿಬಿಡ್ತು. ಇಲ್ಲಿಗೂ ನಾವು ಕೇಳಿದ ಬೈಕಿಗೂ ಅವರು ಕೂಡ ಒಂದು 20 ಡೇಸ್ ಆಗುತ್ತೆ ಬೈಕ್ ಬರೋದು ಅಂತ ಹೇಳಿದರು. ಸೊ ನಮಗೆ ಇನ್ನೂ ಒಂದು 20-25 ಡೇಸು ಟೈಮ್ ಸಿಕ್ತಾಗಾಯಿತು. ಸೊ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿ ಮಾತಾಡೋಣ ಅಂದ್ಕೊಂಡು ಮನೆಗೆ ಹೊರಟು. ಓಕೆ, ಇಲ್ಲಿಗೆ ಪೂಜಾ ಕೆ ರಾಜ್ ಅವ್ರದ್ದು ಎಲ್ಲ ಬೈಕ್ ರಿವ್ಯೂ ವಿಡಿಯೋ ಮುಗಿಸ್ತಾ ಇದ್ದೀವಿ. ನೋಡೋಣ ಯಾವ್ದು ಡಿಸೈಡ್ ಮಾಡ್ತೀವಿ, ಏನು ಮಾಡ್ತೀವಿ. ಇನ್ನೂ ಕನ್ಫ್ಯೂಸ್ ಸ್ಟೇಜ್ ಅನ್ಸುತ್ತಲ್ವಾ? ಇನ್ನು ಯಾಕೆಂದ್ರೆ ಹೆಂಗಂದರೆ ಇದನ್ನು ತಗೋಬೇಕು ಅಂದರೆ 1 ತಿಂಗಳು ಟೈಮೇ ಬೇಕು. ಮತ್ತೆ ಅದು ಬರೋಕ್ಕೆ 1 ತಿಂಗಳು ಟೈಮ್ ಬೇಕು. ತುಂಬ ಟೈಮ್ ಇದೆ, ಕೂತ್ಕೊಂಡು ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ತೀವಿ. ನೋಡೋಣ ಯಾವ್ದು ಸಿಗುತ್ತೋ ಅದು ಯಾವ ಥರ ಯೋಚನೆ ಮಾಡ್ತೀವಿ. ನಮ್ಮ ಅನುಕೂಲಕ್ಕೆ ತಕ್ಕಾಗಿ ಯಾವ ಬೈಕ್ ತೊಗೊಬೋದು ಅದನ್ನ ನೋಡ್ಬಿಟ್ಟು ತಗೊಂತೀವಿ.